ಹಾಯ್ ಫ್ರೆಂಡ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಹೋದ ವಿಡಿಯೋದಲ್ಲಿ ನಾನು ಆಲ್ರೆಡಿ ಈ ವಿಡಿಯೋ ಶೇರ್ ಮಾಡ್ಕೊಂಡಿದ್ದೆ. ಯುಗಾದಿ ಹಬ್ಬದ ದಿನದ ಲಾಗು ಹೋದ ವಿಡಿಯೋದಲ್ಲಿ ಸ್ವಲ್ಪ ಶೇರ್ ಮಾಡ್ಕೊಂಡಿದ್ದೆ. ಇದು ಕಂಟಿನ್ಯೂ ಪಾರ್ಟ್ ವಿಡಿಯೋ ಇದಾಗಿರುತ್ತೆ. ಯುಗಾದಿ ಹಬ್ಬದ ದಿನ ಮಾರ್ನಿಂಗ್ ಬೆಳಗ್ಗೆನೆ ಹೊರಗಡೆ ಎದ್ದು ಬಂದ ತಕ್ಷಣಕ್ಕೆ ನಮ್ಮ ಮನೆಯ ಸುತ್ತಮುತ್ತ ಇರೋವಂತಹ ಒಂದು ನೇಚರ್ನ ನೋಡೋದಕ್ಕೆ ಒಂಥರ ಖುಷಿಯಾಗುತ್ತೆ. ಹಾಗೆ ಹೊರಗಡೆ ಬಂದು ನಿಂತಿದ್ದೆ. ಹಾಗೆ ಒಂದೆರಡು ಕ್ಲಿಪ್ಪಿಂಗ್ ತೊಗೊಂಡೆ. ಈ ವಿಡಿಯೋ ಕೂಡ ಆಲ್ರೆಡಿ ನಾನು ಸಣ್ಣದಾಗಿ ಹಾಗೆ ಶೇರ್ ಮಾಡ್ಕೊಂಡಿದ್ದೆ, ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ರಾಣಿಗಳು ಕೊಡೋವಂಥ ಪ್ರೀತಿ ಯಾರೂ ಕೊಡೋಕ್ಕಾಗೋದಿಲ್ಲ. ನಾವೆಷ್ಟು ಪ್ರೀತಿ ಕೊಡ್ತೀವಿ ಅದಕ್ಕೂ ಡಬಲ್ ನಮಗೆ ಪ್ರೀತಿ ಕೊಡ್ತೇವೆ ಅಂತ ಶೇರ್ ಮಾಡ್ಕೊಂಡಿದ್ದೆ. ಹೌದು, ಅದು ಸತ್ಯವಾದ ಮಾತು. ನಮ್ಮ ಲೈಫಲ್ಲಿ ತುಂಬ ಅದನ್ನು ಅನುಭವಿಸಿದ್ದೀನಿ ಅಂತಲೇ ಹೇಳ್ತೀನಿ. ಎಷ್ಟು ಪ್ರೀತಿ ಕೊಡ್ತವೆ ಅವು ಅಂದರೆ ಅಷ್ಟು ಪ್ರೀತಿಗಳು. ಹಸ್ಬೆಂಡು ಒಂದು ಆಫೀಸಿಂದ ಬಂದ್ರಾಗಲಿ, ಇಲ್ಲ ಆಚೆ ಹೊರಗಡೆ ಹೋಗಿ ಬಂದ್ರಾಗಲಿ, ಎಷ್ಟು ಅಲ್ಲಿ ಬಂದು ಅವ್ರ ಗಾಡಿ ಸ್ವಲ್ಪ ದೂರ ಬರ್ತಿದ್ದಂಗೆ ಅವ್ರಿಗೆ ಇಲ್ಲಿ ಗೊತ್ತಾಗುತ್ತೆ. ಅಷ್ಟು ಅವರು ಶಾರ್ಪ್ ಇದ್ದಾರೆ. ಎಲ್ಲ ಪ್ರಾಣಿಗಳು ಅಷ್ಟೇ. ನಾವು ಏನು ಪೆಟ್ ಅನಿಮಲ್ ಸಾಕ್ತೀವಲ್ಲ, ಆ ಪ್ರಾಣಿಗಳೆಲ್ಲ ಅಷ್ಟೇ. ನಾವು ಎಷ್ಟು ಪ್ರೀತಿ ಅಷ್ಟು ಡಬಲ್ ಅವ್ರು ನಮಗೆ ಪ್ರೀತಿ ಕೊಡ್ತಾರೆ ಅಂತಲೇ ಹೇಳ್ತೀನಿ. ಅದೇ ಥರ ನಮ್ಮಲ್ಲಿ ಲಿಯೋ ಸಿಂಬಾ ಕೂಡ ಅಂತ ಹೇಳಿದೆ. ಬನ್ನಿ, ಬೆಳಗ್ಗೆ ಮಾರ್ನಿಂಗು ಇದೆಲ್ಲ ಆದಮೇಲೆ ಎಲ್ಲರೂ ಕೂಡ ಎಣ್ಣೆ ಹಚ್ಕೊಂಡು ಎಣ್ಣೆ ಸ್ನಾನ ಮಾಡಿ, ನಂತರ ಗೊತ್ತಲ್ಲ ಯುಗಾದಿ ಹಬ್ಬ ಅಂದಮೇಲೆ ಒಬ್ಬಟ್ಟೆಲ್ಲ ತಿಂದು ನಂತರ ನಾವು ಕೂಡ ಬೇರೆ ಕಡೆ ಹೊರಟ್ವಿ. ಸಡನ್ನಾಗೆ ಪ್ಲ್ಯಾನ್ ಇರಲಿಲ್ಲ ಹೋಗೋ ಅಂಥದ್ದೇನು, ಎಲ್ಲಿಗೋದ್ವಿ ಏನು ಅನ್ನೋದು, ಮತ್ತು ಹೇಗೆಲ್ಲ ಆಯಿತು ಹಬ್ಬ. ಅಷ್ಟು ಖುಷಿ ಕೊಡಲಿಲ್ಲ ಹಬ್ಬ ಈ ಸತಿ ಯುಗಾದಿ ಹಬ್ಬ ಅಂತ ಕೂಡ ಹೇಳಿದ್ದೆ. ಏನಾಯಿತು ಅನ್ನೋದು ಇವತ್ತಿನ ವಿಡಿಯೋ ಆಗಿರುತ್ತೆ. ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಏನು ಮಾಡಬೇಕು ಹೇಳಿ, ಲೈಕ್ ಮಾಡಬೇಕು. ಹಾಗೆ ಹೊಸ್ದಾಗಿ ನೋಡ್ತಾ ಇರೋವಂಥವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ, ಇಲ್ಲಿಂದ ಆದಮೇಲೆ ನೆಕ್ಸ್ಟ್ ಏನೆಲ್ಲ ಆಯಿತು ಕೆಲಸಗಳು ಅನ್ನೋದು ಇವತ್ತಿನ ವಿಡಿಯೋ ಆಗಿರುತ್ತೆ. ಬನ್ನಿ ನೋಡೋಣ. ಇವಾಗ ಎಲ್ರಿಗೂ ಎಣ್ಣೆ ಹಾಕ್ತೀನಿ ಬನ್ನಿರಿ ಅಂದರು ಹಸ್ಬೆಂಡು. ಫಸ್ಟು ನನಗೆ ಹಾಕ್ಬಿಡು ಅಂತ ಕೂತ್ಕೊಂಡೆ, ಏಕೆಂದರೆ ತಿಂಡಿ ರೆಡಿ ಮಾಡೋದಕ್ಕೆ ಹೋಗಬೇಕಿತ್ತು. ನಾನು ತಿಂಡಿ ರೆಡಿ ಮಾಡೋದ್ರೊಳಗಡೆ ಅವ್ರು ಹಾಕ್ಕೋತಾರೆ ಅಂದ್ಬಿಟ್ಟು ಫಸ್ಟ್ ನಾನು ಹಾಕ್ಸ್ಕೊತಾ ಇದ್ದೀನಿ. ಯುಗಾದಿ ಹಬ್ಬ ಇಲ್ಲಿ ಮಾಡೋ ಪ್ಲ್ಯಾನ್ ಏನಿರಲಿಲ್ಲ. ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ ವಿಡಿಯೋಸು. ಹಬ್ಬಕ್ಕೆ ಮನೆ ಕ್ಲೀನಿಂಗೆಲ್ಲ ಮಾಡ್ತಾಯಿದ್ದೀನಿ ಅಂತ. ಸಡನ್ನಾಗೆ ಊರಿಗೆ ಹೋಗಬೇಕು ಅಂತ ಅಂದರು. ಅದರಿಂದ ಸಡನ್ನಾಗೆ ಬಂದಿದ್ದಿದ್ದು. ನನ್ನ ಪ್ಲ್ಯಾನ್ ಎಲ್ಲ ಹಬ್ಬ ಎಲ್ಲ ಇಲ್ಲೇ ಬೆಂಗಳೂರಲ್ಲೇ ಮಾಡಬೇಕು ಅನ್ನೋ ಪ್ಲ್ಯಾನ್ ಇದ್ದಿದ್ದು. ನಾನು ಮದುವೆ ಆದಾಗಿಂದ ಊರಲ್ಲೇ ಮಾಡಿರೋದು ಯುಗಾದಿ ಹಬ್ಬ. ಬೆಂಗಳೂರಲ್ಲಿ ಕಮ್ಮಿನೇ, ಮಾಡೇ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಈಗ ನಮ್ಮ ಅತ್ತೆ ಸೊತ್ತ ಮೇಲೆ 1-2 ಸತಿನೋ ಬೆಂಗಳೂರಲ್ಲಿ ಮಾಡಿದ್ದೀವಿ ಅಷ್ಟೇ. ಈ ವರ್ಷವೂ ಬೆಂಗಳೂರಲ್ಲೇ ಮಾಡೋಣ ಅಂದ್ಕೊಂಡಿದ್ದೆ. ಹಸ್ಬೆಂಡ್ ಇಲ್ಲ ಊರಿಗೆ ಹೋಗೋಣ ಅಂದರು. ಅದರಿಂದ ಊರಿಗೆ ಬಂದ್ವಿ. ಎಣ್ಣೆನೂ ಕೂಡ ತಂದಿದ್ದೆ ನಾನು ಬೆಂಗಳೂರಿಂದನೇ, ಏಕೆಂದರೆ ಮಕ್ಕಳು ನಾವು ಎಲ್ಲರೂ ಹೋಗ್ತಿದ್ದೀವಲ್ವ, ಇನ್ನು ಅಲ್ಲಿ ಇರುತ್ತೋ ಇರಲ್ವ ಅಂದ್ಬಿಟ್ಟು ಒಂದು ಬಾಟ್ಲು ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆ ಎಲ್ಲ. ಯಾಕೆಂದರೆ ಇದು ಅವ್ವ ಮನೆಯಲ್ಲೇ ಬೇಯಿಸಿದಂತೆ ಎಣ್ಣೆ, ಅಂಗಡಿ ಎಣ್ಣೆ ಅಷ್ಟು ಚೆನ್ನಾಗಿರಲ್ಲ. ಅದರಿಂದ ತೊಗೊಂಡು ಬಂದಿದ್ದೆ. ತುಂಬ ಎಣ್ಣೆ ಹಾಕಿ ಮಸಾಜ್ ಮಾಡ್ತಾಯಿದ್ದಾರೆ. ಆಯ್ತು, ಇವಾಗ ನಂದು ಎಣ್ಣೆ ಮಸಾಜ್ ಎಲ್ಲ ಒಂಥರ ಏನೋ ಫ್ರೀ ಅನ್ನಿಸ್ತು ಮೈಂಡೆಲ್ಲ. ಇವಾಗ ಮಕ್ಕಳದು ಸರ್ದಿ ಮಕ್ಕಳೆಲ್ಲ ಹಾಕ್ಸ್ಕೊತಾರೆ. ಸುಮಾರು ಸತಿ ಹಾಕಿದ್ದಾರೆ ಎಣ್ಣೆ ಎಲ್ಲ. ಹಿಂಗೆ ಹಾಕಿ ಮಸಾಜ್ ಮಾಡಿ ಫ್ರೀ ಇರಬೇಕು, ಅವರು ಮೈಂಡು ಫ್ರೀ ಇರಬೇಕು, ಮನಸ್ಸು ಫ್ರೀ ಇರಬೇಕು. ಆವಾಗನೇ ಏನಾದರೂ ಟೆನ್ಷನ್ ಇದ್ದರೆ ಅವ್ರು ಹೇಳ್ಬಿಡ್ತಾರೆ, ಇಲ್ಲ ನಾನು ಹಾಕಲ್ಲ ಅಂತ. ತಲೆಗೆ ಒಳ್ಳೆ ಮಸಾಜ್ ಆಯಿತು. ಏನೋ ಒಂಥರ ಭಾರ ತಲೆ ಆ ಥರ ಅನ್ನಿಸ್ತಾಯಿತ್ತು. ಮತ್ತು ಕುತ್ತಿಗೆ ಕೂಡ ಒಂಥರ ಪೇಯ್ನ್ ಆಗ್ತಾಯಿತ್ತು, ನರ ಎಲ್ಲ ಒಂಥರ ಎಳ್ದಂಗೆ ಆಗ್ತಾಯಿತ್ತು. ಅದನ್ನೂ ಕೂಡ ನಾನು ನ್ಯೂಸ್ಕೊಂಡೆ ಹಸ್ಬೆಂಡ್ ಕೈಲೇ. ಒಂಥರ ಈ ಥರ ತಲೆ ಮಸಾಜ್ ಮಾಡಿಕೊಂಡ್ರೆ ಎಷ್ಟೋ ಮೈಂಡು ಬ್ಲಾಕ್ ಆಗಿರೋದೆಲ್ಲ ಏನೋ ಒಂಥರ ರಿಲೀಫ್ ಅಂತ ಅನ್ನಿಸುತ್ತೆ. ಫೈನಲಿ ಅದು ನನಗೂ ಕೂಡ ಒಂಥರ ಫ್ರೀ ಅನ್ನಿಸ್ತು ಮೈಂಡು. ಎಣ್ಣೆ ಎಲ್ಲ ಹಾಕ್ಸ್ಕೊಂಡು ಅನಂತರ ಹೋಗಿ ತಿಂಡಿ ಕೂಡ ಮಾಡಿದೆ. ತಿಂಡಿ ಬಂದು ಇವತ್ತು
ಯುಗಾದಿ ಹಬ್ಬ ಅಲ್ವಾ, ಮಾವಿನಕಾಯಿ ಚಿತ್ರಾನ್ನ ಸ್ಪೆಷಲ್ ಇರುತ್ತೆ. ಅದೇ ಥರ ನಾನು ಕೂಡ ಮಾವಿನಕಾಯಿ ಚಿತ್ರಾನ್ನ ಮಾಡಿ ತಿಂಡಿ ಆಯಿತು. ಬೆಳಗ್ಗೆ ಸ್ವಲ್ಪ 10-10:30 ಆಗಿತ್ತು ಟೈಮು ತಿಂಡಿ ಎಲ್ಲ ಮಾಡೋ ಅಷ್ಟರಲ್ಲಿ. ಆಯಿತು, ಇಲ್ಲಿವರೆಗೂ ಟೈಮ್ ಚೆನ್ನಾಗೇ ಇತ್ತು. ಏನಾಯಿತು, ಏಕೆ ಯುಗಾದಿ ಹಬ್ಬ ಅಷ್ಟು ಖುಷಿ ಕೊಡಲಿಲ್ಲ ಅಂತ ಅಂದರೆ, ಮುಂದೆ ಹೋಯ್ತಾ ನಾನು ಶೇರ್ ಮಾಡ್ಕೊತೀನಿ ಏನೆಲ್ಲ ಆಯಿತು ಅಂತ. ಈಗಂತೂ ಫೈನಲಿ ಬೆಳಗ್ಗೆನೇ ಒಳ್ಳೆ ಎಣ್ಣೆ ಮಸಾಜು ಮತ್ತು ಒಳ್ಳೆ ತಿಂಡಿ ಎಲ್ಲ ಆಯಿತು. ನೋಡಿ, ಆ ವಿಡಿಯೋ ಕೂಡ ಬರುತ್ತೆ. ಇಲ್ಲಿ ನೀವಿದು ತುಂಬ ನಮಗೆ ಯಾಕೋ ಗೊತ್ತಿಲ್ಲ, ಆಲೇ 2-3 ಡೇಸಿಂದ ಕುತ್ತಿಗೆ ನೋವು, ವಿಪರೀತ ಕುತ್ತಿಗೆ ನೋವು. ಹಿಂಗೆ ತಿರ್ಗೋಕ್ಕಾಗ್ತಾರಲ್ಲ, ಹಿಂಗೆ ಆ ಥರ ಆಗ್ತಾಯಿತ್ತು. ವಿಡಿಯೋದಲ್ಲಿ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಅವ್ರು ನೀರು ಸ್ನಾನ ಮಾಡ್ತಾರೆ, ಅವಾಗ ಈ ಥರ ನೀರು ಬಿಟ್ಕೊ ಕುತ್ತಿಗೆ ಮೇಲೆ ಹೋಗುತ್ತೆ ಅಂತ ಅಂದರು. ನನಗೆ ತಣ್ಣೀರು ಅಂದರೆ ಆಗೋದಿಲ್ಲ, ಶೀತ ಆಗಿಬಿಡುತ್ತೆ ಬೇಗ. ಈ ಬೇಸಿಗೆ ಆಗಲಿ ಮಳೆಗಾಲ ಆಗಲಿ, ಎಷ್ಟು ಬೇಸಿಗೆ ಇದ್ರೂ ಸ್ವಲ್ಪ ಶೀತ ಇದಾಗ್ಬಿಟ್ರೆ ಥಂಡಿ ಆಗಿಬಿಟ್ರೆ ಶೀತ ಆಗಿಬಿಡುತ್ತೆ. ಆದರೆ ನಾನು ಸ್ನಾನ ಮಾಡಲಿಲ್ಲ. ಇವಾಗ ಎಣ್ಣೆ ಮಸಾಜ್ ಮಾಡ್ತೀರಲ್ಲ, ಹಾಗೆ ಒಂದು ಸ್ವಲ್ಪ ಅದನ್ನು ನೀವ್ತಾ ಇದ್ದಾರೆ. ಅಷ್ಟು ಪೇಯ್ನ್ ಆಗ್ತಾಯಿತ್ತು ಅದು ಕುತ್ತಿಗೆ. ಅದೇನಾಗಿತ್ತು ಅಂತ ಗೊತ್ತಿಲ್ಲ. ಒಂದೊಂದು ಸತಿ ಹಾಗೆ ತುಂಬ ವಿಪರೀತ ಕುತ್ತಿಗೆ ನೋವು ಬಂದ್ಬಿಡುತ್ತೆ. ಇದೆ ಅಲ್ಲಿ ಲೂಸ್ ಆಗ್ಬೇಕು ಫಸ್ಟ್. ಇದು ನೀನು ಕೂದಲೆಲ್ಲ ಬರುತ್ತೆ ಕೈಗೆ, ಹಂಗೆ ಹೇಳಿದ್ರೆ ಇಲ್ಲಿ ಬೋಳಿಸ್ಬಿಡ್ಲಾ? ಫೈನಲಿ ನಂದು ಎಣ್ಣೆ ಮಸಾಜು ಮುಗೀತು. ಇವಾಗ ನೆಕ್ಸ್ಟು ಹೇಮ ಹೋಗಿದ್ದಾಳೆ, ಹೇಮಗೂ ಹಾಕ್ತಾಯಿದ್ದಾರೆ. ಎಲ್ರಿಗೂ ನಾನೇ ಹಾಕ್ತೀನಿ ಬನ್ನಿರಿ, ತಲೆಗೆಲ್ಲ ಹಾಕ್ಬಿಟ್ಟು ಮಸಾಜ್ ಮಾಡ್ತೀನಿ ಅಂತ ಎಲ್ರಿಗೂ ಮಾಡ್ತಾಯಿದ್ದಾರೆ. ಏನು ನಾಷ್ಟ? ಮಾವಿನಕಾಯಿ ಚಿತ್ರಾನ್ನ. ಅಲ್ವಾ, ಮಾವಿನಕಾಯಿ ಇಟ್ಟಿರುತ್ತೆ. ಈ ಯುಗಾದಿ ಹಬ್ಬದ ದಿವಸ ನಾವು ನೇಚರಲ್ಲಿ ಏನು ಸಿಗುತ್ತೋ ಅದನ್ನು ಬಳಸಿ ಅಡುಗೆ ಮಾಡಬೇಕಂತೆ. ಅದನ್ನೇ ಹಸ್ಬೆಂಡು ಮಗಳಿಗೆ ಹೇಳ್ತಾ ಇದ್ಲಿದ್ರು. ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡ್ತೀನಿ ಹಬ್ಬದ ದಿವಸ, ಯುಗಾದಿ ಹಬ್ಬ ಅಲ್ವಾ ಅಂತ ಅಂದೆ. ಅದಕ್ಕೆ ಯಾಕೆ ಮಾಡಬೇಕು ಏನಂತ ಕ್ವಶನ್ ಮಾಡ್ತಾಯಿಲ್ಲ. ನನ್ನ ಹಸ್ಬೆಂಡು ಯುಗಾದಿ ಹಬ್ಬದ ದಿವಸ ನೇಚರಲ್ಲಿ ಏನು ಸಿಗುತ್ತೋ ಅದನ್ನು ಬಳಸಿ ಅಡುಗೆ ಮಾಡಿ ತಿನ್ಬೇಕು ನಾವು ಅಂತ. ಹಬ್ಬದ ದಿನ ಹೊಟ್ಟೆ ಹಸಿಬಾರ್ದು, ಹಬ್ಬದ ದಿನ ಹೊಟ್ಟೆ ಸಿಗ್ತದ, ಹಬ್ಬದ ದಿನ ಹೊಟ್ಟೆ ಸಿಗ್ತದ. ಸ್ನಾನ ಮಾಡಿ ಬನ್ರಿ. ಮಾಡ್ತಾ ಇದ್ದೀವಲ್ಲ ಇನ್ನು ನಾಷ್ಟ. ಇನ್ನು ದೊಡ್ಡದಾಯ್ತು. ಏನ ಅರ್ಶನ ಇತ್ಕ ಮಮ್ಮ ಅಲ್ಲ ಮಾವಿನಕಾಯಿ ಕಿತ್ಕೊಡು. ಮಾವಿನಕಾಯಿ ಚಿತ್ರಾನ್ನಕ್ಕೆ. ಹೆಂಗೈತೆ ಅಮ್ಮ? ಖುಷಿ ಚೆನ್ನಾಗೈತಾ? ನೋಡಿ, ಚಿತ್ರಾನ್ನ ರೆಡಿ ಆಯಿತು. ಎಲ್ಲರೂ ಕೂಡ ಕುತ್ಕೊಂಡು ತಿಂಡಿ ತಿಂತಾಯಿದ್ದಾರೆ. 10:30 ಆಗಿತ್ತು ಟೈಮು. ಹಸುವಾಗಿತ್ತು ಎಲ್ರಿಗೂ. ಸರಿ ಅಂದ್ಬಿಟ್ಟು ಹಬ್ಬದ ದಿವಸ ಸ್ನಾನ ಮಾಡಿಕೊಂಡು, ಎಣ್ಣೆ ಸ್ನಾನ ಮಾಡಿಕೊಂಡು ದೇವ್ರಿಗೆ ಪೂಜೆ ಮಾಡಿ ಆಮೇಲೆ ನಾಷ್ಟ ಮಾಡ್ತಾರೆ.
ಆದರೆ ನಮ್ಮನೇಲಿ ಆಗಲ್ಲ, ಫಸ್ಟು ನಾಷ್ಟ ಮಾಡಬೇಕು, ಆಮೇಲೆ ಇದ್ದಿದ್ದ ಕೆಲಸ ಆ ಥರ. ನಾಷ್ಟ ಎಲ್ಲ ಆಯಿತು, ಫ್ರೆಶ್ ಅಪ್ ಆಗಿ ಬಂದು ನಾನು ಒಬ್ಬಟ್ಟಿಗೆ ರೆಡಿ ಮಾಡಿಕೊಂಡೆ. ಹೂರ್ಣ ಕನಕ ಎಲ್ಲ ರೆಡಿ, ಇಲ್ಲಿ ಒಬ್ಬಟ್ಟಿನ ಸಾಂಬಾರು ಕೂಡ ರೆಡಿ ಆಯಿತು, ಎಲ್ಲ ರೆಡಿ ಆಯಿತು. ಒಬ್ಬಟ್ಟು ಅಷ್ಟೇ ತೊಟ್ಟಬೇಕಿತ್ತು. ಇವತ್ತು ಬಂದು ಕಾಳುಗೊಜ್ಜು ಮಾಡಿರಲಿಲ್ಲ, ಕಡಲೆಕಾಳು ಇಲ್ಲ ಅಂದರು. ಸರಿ ಅಂದ್ಬಿಟ್ಟು ಹೆಸ್ರು ಕಾಳು ತರಿಸಿ ಹೆಸ್ರು ಕಾಳು ಪಲ್ಯ ಮಾಡಿದೆ. ಒಬ್ಬಟ್ಟಿಗೆ ಕಡಲೆಕಾಳು ಪಲ್ಯ, ಕೋಸಂಬರಿ, ಇದು ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಹೆಸ್ರು ಕಾಳು ಪಲ್ಯ ಅಷ್ಟು ಕಾಂಬಿನೇಷನ್ ಇಲ್ಲ. ಫಸ್ಟ್ ಟೈಮು ನಾನು ಯುಗಾದಿ ಹಬ್ಬದ ಟೈಮಲ್ಲಿ ಈ ಥರ ಹೆಸ್ರು ಕಾಳು ಪಲ್ಯ ಮಾಡಿದ್ದು. ಮತ್ತು ಇವಾಗ ಒಬ್ಬಟ್ಟು ತಟ್ತಾ ಇದ್ದೀವಿ. ಏನಾಯಿತು ಅಂತ ಹೇಳ್ತೀನಿ ಇವಾಗ. ನಾನು ಏನಿಲ್ಲ, ಒಬ್ಬಟ್ಟು ಮಾಡ್ತಾಯಿದ್ವಿ, ಒಬ್ಬಟ್ಟೆಲ್ಲ ಆಯಿತು. ಇನ್ನೇನು ನಾನು ಬಜ್ಜಿ ಕರಿಯೋಣ ಅಂದ್ಬಿಟ್ಟು ಎಣ್ಣೆ ಇಟ್ಟಿದ್ದೆ. ಸ್ಟವ್ವು ಹಾಗೆ ಬ್ಲಾಸ್ಟ್ ಆಗಲಿಲ್ಲ ಸದ್ಯಕ್ಕೆ, ಮೆಲ್ಟಾದಾಗ ಆಗ್ಬಿಡ್ತು. ಏನು ಸ್ಟವ್ ಉರಿತೈತಲ್ವ ಬರ್ನರು, ಅಲ್ಲೊಂದು ಪೈಪ್ ಇರುತ್ತೆ ನೋಡಿ ಗ್ಯಾಸ್ ಕಲೆಕ್ಷನ್ಗೆ, ಅಲ್ಲಿ ಒಂಥರ ಮೆಲ್ಟಾದಾಗ ಹೊಗೆ ಬರ್ತಾಯಿದೆ. ಏನಿದು ಈ ಥರ ಆಗ್ತಾಯಿದೆಯಲ್ಲ ಅಂತ. ಏನಂದರೆ ಆ ಕಡೆನೇ ಎಣ್ಣೆ ಇಟ್ಟಿದೆ ಬಜ್ಜಿ ಕರಿಯೋಕ್ಕೆ ಅಂದ್ಬಿಟ್ಟು. ಅದೇನಾದರೂ ಬ್ಲಾಸ್ಟ್ ಆಗಿದ್ದರೆ ಇವತ್ತು ನಮ್ಮದು ಯುಗಾದಿ ಹಬ್ಬನೂ ಆಗ್ತಾಯಿರಲಿಲ್ಲ, ಹೊಸ ವರ್ಷವೂ ಆಗ್ತಾಯಿರಲಿಲ್ಲ. ಏನೇನಾಗಬೇಕಾಗಿತ್ತೋ ಗೊತ್ತಿರಲಿಲ್ಲ. ಏನಂದರೆ ದೇವರು ನಮಗೆ ಬಲಭಾಗದಲ್ಲಿದ್ದ ಅಂತಾರಲ್ಲ, ಆ ಥರ ನಮಗೆ ದೇವರೇ ಕಾಪಾಡಿದ್ದು ಅಂತ ಅನ್ಕೋತೀನಿ. ಎಲ್ಲ ಆದಮೇಲೆ ನಮಗೆ ಯೋಚನೆ ಮಾಡಿ ಆ ಶಾಕ್ ಆಯಿತು. ನೋಡಿ ಎಷ್ಟು ಖುಷಿ ಆಗ್ಬಿಟ್ಲ. ಇರಲಿ, ಖುಷಿ ಆಗೋದಲ್ಲ, ಅವಳು ಖುಷಿನೇ. ಅವಳು ಈ ಮಗ ತಂದಿಕ್ತೋಳೆ ಈ ಮನೆಯೊಳಗೆ. ಅವಳಿಲ್ಲ ಕುಡಿಯೋ ಮಗ ಅಜ್ಜಿದ್ದು ಅಲ್ಲಿ ತಪ್ಪೇನು ಮಾತಾಡ್ನಪ್ಪ. ಇಲ್ಲ ಇಲ್ಲ, ನಮ್ಮ ಸಂಸಾರ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ನಮಗಾಧಾರ. ಈ ಸಂಗೀತ ಆಡೋಕ್ಕಾಗಲ್ಲ, ಇನ್ನ ಕೆಲವು ಅವೇ ನನ್ನ ಹತ್ರ. ಹಾಲು ಜೇನಿನಂತೆ ನನ್ನಿ ಮನೆಯು, ಜೇನುಗೂಡು. ಆ ಜೇನುಗೂಡು ಹಾಲು ತುಪ್ಪ ತಂದು ಇಕ್ಕೊಂಡಿರ್ತದೆ. ಜೇನಿನ ಗೂಡು ನಾವೆಲ್ಲ ಹೇಳೋ ಇಟ್ಕಡಮ್ಮ, ಸಮಯಕ್ಕೆ ಬಂದಾಗ ಜ್ಞಾಪನ ಗೊತ್ತಾಗ್ಬೇಕು ಕಣಮ್ಮ. ತಮಿಳ್ ಆಡ್ತೀರ ಇವಾಗ. ನಾನು ಸುಮ್ಮನೆ ಬೇಜಾರು ಮಾಡ್ಕೊಂಬಿಡ. ಬಂಗಾರ ನಂದ ಬಂಗಾರ ಅಂತ ಒಂದು ಹಾಡು ಹಾಡ್ತೀನಿ. ಪೆಡಿಗ್ರಿ ಎತ್ಕೊಂಡ ನೀವು ಗೂಳೂರ್ ಬಂದ್ರಾ? ಇರ್ಲಿ ಗೂಳೂರ್ ಬರ್ತಾರೆ.